ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ತಾಲೂಕು ಮಟ್ಟದ ಸಹಕಾರ ಸಂಘ, ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳೆಯರಿಗೆ, ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಮಸೂದೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈಗ ಅನುಮತಿಯನ್ನ, ಮಂಜೂರಾತಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ಕೂಡ ಈ ಸಮುದಾಯದ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಮಹಿಳೆ ಇವರಿಗೆ ನಾವು ರಿಸರ್ವೇಶನ್ ಅನ್ನ ಕೊಡ್ತಕ್ಕಂಥ ಕಾನೂನನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಅನುಮೋದನೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಕೂಡ ಒಂದು ಕಾಯ್ದೆನಲ್ಲಿ ಮೊನ್ನೆ ನಡೆದಂಥ ಕಾಯ್ದೆನಲ್ಲಿ ಅದನ್ನು ಕೂಡ ನಾವು ಪಾಸ್ ಮಾಡಿದ್ದೇವೆ. ರಿಸರ್ವೇಶನ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಕೊಡ್ತೇವೆ, ಜಾತಿಗೆ ಒಂದು ಕೊಡ್ತೇವೆ, ಒಂದು ಪರಿಶಿಷ್ಟ ಪಂಗಡಕ್ಕೆ ಕೊಡ್ತೇವೆ, ಇನ್ನೊಂದು ಸ್ಥಾನವನ್ನ ಇತರೆಯವರಿಗೆ ಕೊಡ್ತೇವೆ. ಆ ಇತರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 3 ಜನದಲ್ಲಿ ಒಬ್ರು ಮಹಿಳೆ ಇರಬೇಕು ಅಂತಕ್ಕಂಥ ಕಡ್ಡಾಯ ಮಾಡಿದ್ದೇವೆ. ಇದರಲ್ಲಿ ಇನ್ನೊಂದು ವಿನೂತನವಾದಂಥದ್ದು, ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ, ಯಾವ ಸಮಿತಿಗೆ ನೇಮಕಾತಿ ಮಾಡ್ತೇವೆ, ಆ ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ ಆ ಸಮಿತಿನಲ್ಲಿ ಯಾವ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಹ ಸಮುದಾಯದವರಿಗೆ ಈ ಒಂದು ನೇಮಕಾತಿನಲ್ಲಿ ಅವಕಾಶ ದೊರಕುವ ರೀತಿಯಲ್ಲಿ ಕಾಯ್ದೆಯಲ್ಲಿ ನಾವು ಅವಕಾಶ ಕಲ್ಪಿಸಿದ್ದೇವೆ. ಇತರೆ ಅಂದ್ರೆ OBC ಅಂತ ಅಲ್ವಾ ಸರ್? ಇತರೆ ಅಂದ್ರೆ OBC ಅಂತ, ಜನರಲ್ ಯಾರು OBC ಆಗ್ಬೋದು, ಲೇಡಿ ಆಗ್ಬೋದು, SC ಆಗ್ಬೋದು, ಯಾರು ಬೇಕಾದ್ರು ಜನರಲ್. ಆದ್ರೆ ಆ 3 ಸ್ಥಾನಗಳಲ್ಲಿ ಒಬ್ರು ಹೆಣ್ಮಕ್ಳು ಬರಬೇಕು. OBC ಇರೋದೇನು ಕಡ್ಡಾಯ ಅಲ್ಲ. ಯಾವುದು? OBCಗೆ ಕಡ್ಡಾಯ ಇಲ್ಲ. OBCಗೆ ಅಂತ ಕಡ್ಡಾಯ ಇಲ್ಲ. ಒಂದು SC ಕೊಡ್ತೇವೆ, ಒಂದು ST ಕೊಡ್ತೇವೆ, ಒಂದು ಇತರೆ ಅಂತ ಏನಿದೆ ಅದರಲ್ಲಿ OBC ಬರ್ಬೋದು, ಹೆಣ್ಮಕ್ಳು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಮತ್ತೆ ವಿಶೇಷವಾದದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬರೋದು, ಯಾರು ನೇಮಕಾತಿ ಮಾಡ್ತಕ್ಕಂಥ ಸಮಿತಿ ಮಾಡ್ತೇವೆ, ಆ ಸಮಿತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಅಂತವ್ರಿಗೆ ನಾವು ನಾಮಿನೇಷನ್ ಮಾಡೋದು. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಯಾರು ಒಬ್ಬ ನಾವಿದ್ರೆ ನಮ್ಮವ್ರನ್ನ ಇನ್ನೊಬ್ಬ ನಾಮಿನೇಷನ್ ಮಾಡ್ಕೊಂಡ್ಬಂದ್ರೆ ಏನ್ ಬಂತು? ಅವರೇ ತಾನೇ ಬರೋರು. ನಿಮಗೆ ಜ್ಞಾಪಿಸ್ಬೇಕು ಅಂತ ಹೇಳಿದ್ರೆ, 84ರಲ್ಲಿ ಜಿಲ್ಲಾ ಪರಿಷತ್ತು, ಮಂಡಲ್ ಪಂಚಾಯಿತಿ ಕಾಯ್ದೆಗಳು ಬಂದವು. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅವರು ಒಂದೊಂದು ಮಂಡಲ್ ಪಂಚಾಯಿತಿಗೆ ಇಬ್ಬರು ನೇಮಕಾತಿ ಮಾಡಿಸಿ, ನೇಮಕಾತಿಗೆ ಅವಕಾಶ ಮಾಡಿ, ನೇಮಕಾತಿ ಅವಕಾಶ ಮಾಡುವಾಗ ಆ ಮಂಡಲ್ ಪಂಚಾಯಿತಿನಲ್ಲಿ ಯಾವ ಸಮುದಾಯ ಪ್ರಾತಿನಿಧ್ಯ ಇಲ್ಲ ಅಂತವ್ರಿಗೆ ನೇಮಕಾತಿ ಮಾಡೋದು ಅಂತೇಳಿ ಮಾಡೋದು. ಆಗ ತಳ ಸಮುದಾಯಗಳು, ಯಾರು ಕುಂಬಾರ್ ಇರ್ಬೋದು, ಮತ್ತೆ ಮಡಿವಾಳು ಸಮುದಾಯ ಇರ್ಬೋದು, ಮತ್ತೆ ಸರಿತಾ ಸಮುದಾಯ ಇರ್ಬೋದು, ಹೀಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಜನರುಗಳಿಗೆಲ್ಲ ಅವಕಾಶ ಕೊಡುತ್ತು 84-85. ಅದನ್ನ ನಾನು ಗಮನದಲ್ಲಿಟ್ಟುಕೊಂಡು ನಾನು ಅದನ್ನು ಇದನ್ನು ಕೂಡ ನಮ್ಮ ಸಹಕಾರಿ ಕಾಯ್ದೆಯನ್ನು ಕೂಡ ಲಾಭ ಮಾಡಿದ್ದೇನೆ ಅಂತಕ್ಕಂಥದ್ದು ಬಹಳ ವಿಶೇಷತೆ ಇದೆ ಅಂತೇಳಿ ನಿಮ್ಮೆಲ್ಲರ ಮುಂದೆ ನಾನು ಹೇಳಿದ್ದೇನೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ತಾಲೂಕು ಮಟ್ಟದ ಸಹಕಾರ ಸಂಘ, ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳೆಯರಿಗೆ, ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಮಸೂದೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈಗ ಅನುಮತಿಯನ್ನ, ಮಂಜೂರಾತಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ಕೂಡ ಈ ಸಮುದಾಯದ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಮಹಿಳೆ ಇವರಿಗೆ ನಾವು ರಿಸರ್ವೇಶನ್ ಅನ್ನ ಕೊಡ್ತಕ್ಕಂಥ ಕಾನೂನನ್ನ
ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಅನುಮೋದನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಕೂಡ ಒಂದು ಕಾಯ್ದೆನಲ್ಲಿ ಮೊನ್ನೆ ನಡೆದಂಥ ಕಾಯ್ದೆನಲ್ಲಿ ಅದನ್ನು ಕೂಡ ನಾವು ಪಾಸ್ ಮಾಡಿದ್ದೇವೆ. ರಿಸರ್ವೇಷನ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಕೊಡ್ತಾರೆ, ಜಾತಿಗೆ ಒಂದು ಕೊಡ್ತಾರೆ, ಒಂದು ಪರಿಶಿಷ್ಟ ಪಂಗಡಕ್ಕೆ ಕೊಡ್ತಾರೆ, ಇನ್ನೊಂದು ಸ್ಥಾನವನ್ನ ಇತರೆಯವರಿಗೆ ಕೊಡ್ತೇವೆ. ಆ ಇತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 3 ಜನರಲ್ಲಿ ಒಬ್ರು ಮಹಿಳೆ ಇರಬೇಕು ಅಂತಕ್ಕಂಥ ಕಡ್ಡಾಯ ಮಾಡಿದ್ದೇವೆ. ಇದರಲ್ಲಿ ಇನ್ನೊಂದು ವಿನೂತನವಾದಂಥದ್ದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ, ಯಾವ ಸಮಿತಿಗೆ ನೇಮಕಾತಿ ಮಾಡ್ತೇವೆ ಆ ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ ಆ ಸಮಿತಿನಲ್ಲಿ ಯಾವ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಹ ಸಮುದಾಯದವರಿಗೆ ಈ ಒಂದು ನೇಮಕಾತಿನಲ್ಲಿ ಅವಕಾಶ ದೊರಕುವ ರೀತಿಯಲ್ಲಿ ಕಾಯ್ದೆಯಲ್ಲಿ ನಾವು ಅವಕಾಶ ಕಲ್ಪಿಸಿದ್ದೇವೆ. ಇತರೆ ಅಂದ್ರೆ OBC ಅಂತ ಅಲ್ವಾ ಸರ್? ಇತರೆ ಅಂದ್ರೆ OBC ಅಂತ. ಜನರಲ್ ಯಾರು OBC ಆಗ್ಬೋದು, ಲೇಡಿ ಆಗ್ಬೋದು, SC ಆಗ್ಬೋದು, SC ಯಾರು ಬೇಕು ಜನರಲ್. ಆದ್ರೆ ಆ 3 ಸ್ಥಾನಗಳಲ್ಲಿ ಒಬ್ರು ಹೆಣ್ಮಕ್ಳು ಬರಬೇಕು. ಬಟ್ OBC ಇರೋದೇನು ಕಡ್ಡಾಯ ಅಲ್ಲ. ಯಾವುದು OBCಗೆ ಕಡ್ಡಾಯ ಇಲ್ಲ. OBCಗೆ ಅಂತ ಕಡ್ಡಾಯ ಇಲ್ಲ. ಒಂದು SC ಕೊಡ್ತೇವೆ, ಒಂದು ST ಕೊಡ್ತೇವೆ, ಒಂದು ಇತರೆ ಅಂತ ಏನಿದೆ ಅದರಲ್ಲಿ OBC ಯಾರು ಬರ್ಬೋದು, ಹೆಣ್ಮಕ್ಳು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಮತ್ತೆ ವಿಶೇಷವಾದದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬರೋದು, ಯಾರು ನೇಮಕಾತಿ ಮಾಡ್ತಕ್ಕಂಥ ಸಮಿತಿ ಮಾಡ್ತೇವೆ ಆ ಸಮಿತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಅಂಥವ್ರಿಗೆ ನಾವು ನಾಮಿನೇಷನ್ ಮಾಡೋದು. ಸರ್ವರಿಗೂ ಸಮಪಾಲು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಯಾರು ಒಬ್ಬ ನಾವಿದ್ರೆ ನಮ್ಮವ್ರನ್ನ ಇನ್ನೊಬ್ಬ ನಾಮಿನೇಷನ್ ಮಾಡ್ಕೊಂಡ್ಬಂದ್ರೆ ಏನ್ ಬಂದ್ಕೋಯ್ತು? ಎಲೆಕ್ಟೆಡ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಯಾರಿಗೆ ಸಾಧ್ಯ ಆಗಿಲ್ಲ ಆ ಸಮುದಾಯ ಅವರೇ ತಾನೇ ಬರೋರು. ನಿಮಗೆ ಜ್ಞಾಪಿಸ್ಬೇಕು ಅಂತ ಹೇಳಿದ್ರೆ 84ರಲ್ಲಿ ಜಿಲ್ಲಾ ಪರಿಷತ್ತು ಮಂಡಲ್ ಪಂಚಾಯಿತಿ ಕಾಯ್ದೆಗಳು ಬಂದವು. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅವರು ಒಂದೊಂದು ಮಂಡಲ್ ಪಂಚಾಯಿತಿಗೆ ಇಬ್ಬರು ನೇಮಕಾತಿಗೆ ಅವಕಾಶ ಮಾಡಿ ನೇಮಕಾತಿ ಅವಕಾಶ ಮಾಡುವಾಗ ಆ ಮಂಡಲ್ ಪಂಚಾಯಿತಿನಲ್ಲಿ ಯಾವ ಸಮುದಾಯ ಪ್ರಾತಿನಿಧ್ಯ ಇಲ್ಲ ಅಂಥವ್ರಿಗೆ ನೇಮಕಾತಿ ಮಾಡೋದು ಅಂತೇಳಿ ಮಾಡೋದು. ಆಗ ತಳ ಸಮುದಾಯಗಳು ಯಾರು ಕುಂಬಾರ್ ಇರ್ಬೋದು, ಮತ್ತೆ ಮಡಿವಾಳು ಸಮುದಾಯ ಇರ್ಬೋದು, ಮತ್ತೆ ಸರಿತಾ ಸಮುದಾಯ ಇರ್ಬೋದು, ಹೀಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಜನರುಗಳಿಗೆಲ್ಲ ಅವಕಾಶ ಕೊಡುತ್ತು 84-85. ಅದನ್ನು ನಾನು ಗಮನದಲ್ಲಿಟ್ಟುಕೊಂಡು ನಾನು ಅದನ್ನು ಇನ್ನೂ ಕೂಡ ನಮ್ಮ ಸಹಕಾರಿ ಕಾಯ್ದೆಯನ್ನು ಕೂಡ ಲಾಗು ಮಾಡಿದ್ದೇನೆ ಅಂತಕ್ಕಂಥದ್ದು ಬಹಳ ವಿಶೇಷತೆ ಇದೆ ಅಂತೇಳಿ ನಿಮ್ಮೆಲ್ಲರ ಮುಂದೆ ನಾನು ಹೇಳಿದ್ದೇನೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಮತ್ತೆ ತಾಲೂಕು ಮಟ್ಟದ ಸಹಕಾರ ಸಂಘ, ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳೆಯರಿಗೆ, ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಮಸೂದೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈಗ ಅನುಮತಿಯನ್ನ ಮಂಜೂರಾತಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ಕೂಡ ಈ ಸಮುದಾಯದ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಮಹಿಳೆ ಇವರಿಗೆ ನಾವು ರಿಸರ್ವೇಷನ್ ಅನ್ನ ಕೊಡ್ತಕ್ಕಂಥ ಕಾನೂನನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಅನುಮೋದನೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಕೂಡ ಒಂದು ಕಾಯ್ದೆನಲ್ಲಿ ಮೊನ್ನೆ ನಡೆದಂಥ ಕಾಯ್ದೆನಲ್ಲಿ ಅದನ್ನು ಕೂಡ ನಾವು ಪಾಸ್ ಮಾಡಿದ್ದೇವೆ. ರಿಸರ್ವೇಷನ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಕೊಡ್ತಾರೆ, ಜಾತಿಗೆ ಒಂದು ಕೊಡ್ತಾರೆ, ಒಂದು ಪರಿಶಿಷ್ಟ ಪಂಗಡಕ್ಕೆ ಕೊಡ್ತೇವೆ, ಇನ್ನೊಂದು ಸ್ಥಾನವನ್ನ ಇತರೆಯವರಿಗೆ ಕೊಡ್ತೇವೆ,
ಆ ಇತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 3 ಜನದಲ್ಲಿ ಒಬ್ರು ಮಹಿಳೆ ಇರಬೇಕು ಅಂತಕ್ಕಂಥ ಕಡ್ಡಾಯ ಮಾಡಿದ್ದೇವೆ. ಇದರಲ್ಲಿ ಇನ್ನೊಂದು ವಿನೂತನವಾದಂಥದ್ದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ, ಯಾವ ಸಮಿತಿಗೆ ನೇಮಕಾತಿ ಮಾಡ್ತೇವೆ ಆ ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ ಆ ಸಮಿತಿನಲ್ಲಿ ಯಾವ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಹ ಸಮುದಾಯದವರಿಗೆ ಈ ಒಂದು ನೇಮಕಾತಿನಲ್ಲಿ ಅವಕಾಶ ದೊರಕುವ ರೀತಿಯಲ್ಲಿ ಕಾಯ್ದೆಯಲ್ಲಿ ನಾವು ಅವಕಾಶ ಕಲ್ಪಿಸಿದ್ದೇವೆ. ಇತರೆ ಅಂದ್ರೆ OBC ಅಂತ ಅಲ್ವಾ ಸರ್? ಇತರೆ ಅಂದ್ರೆ OBC ಅಂತ ಜನರಲ್ ಯಾರು OBC ಆಗ್ಬೋದು, ಲೇಡಿ ಆಗ್ಬೋದು, SC ಆಗ್ಬೋದು, SC ಯಾರು ಬೇಕಾದ್ರು ಜನರಲ್. ಆದ್ರೆ ಆ 3 ಸ್ಥಾನಗಳಲ್ಲಿ ಒಬ್ರು ಹೆಣ್ಮಕ್ಳು ಬರಬೇಕು. ಬಟ್ OBC ಇರೋದೇನು ಕಡ್ಡಾಯ ಅಲ್ಲ. ಯಾವುದು OBCಗೆ ಕಡ್ಡಾಯ ಇಲ್ಲ. OBCಗೆ ಅಂತ ಕಡ್ಡಾಯ ಇಲ್ಲ. ಒಂದು SC ಕೊಡ್ತೇವೆ, ಒಂದು ST ಕೊಡ್ತೇವೆ, ಒಂದು ಇತರೆ ಅಂತ ಏನಿದೆ ಅದರಲ್ಲಿ OBC ಯಾರು ಬರ್ಬೋದು, ಹೆಣ್ಮಕ್ಳು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಮತ್ತೆ ವಿಶೇಷವಾದದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬರೋದು, ಯಾರು ನೇಮಕಾತಿ ಮಾಡ್ತಕ್ಕಂಥ ಸಮಿತಿ ಮಾಡ್ತೇವೆ ಆ ಸಮಿತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಅಂಥವ್ರಿಗೆ ನಾವು ನಾಮಿನೇಷನ್ ಮಾಡೋದು. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಯಾರೋ ಒಬ್ಬ ನಾವಿದ್ರೆ ನಮ್ಮವ್ರನ್ನ ಇನ್ನೊಬ್ಬ ನಾಮಿನೇಷನ್ ಮಾಡ್ಕೊಂಡ್ಬಂದ್ರೆ ಏನ್ ಬಂತು? ಎಲೆಕ್ಟೆಡ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಯಾರಿಗೆ ಸಾಧ್ಯ ಆಗಿಲ್ಲ ಆ ಸಮುದಾಯ ಅವರೇ ತಾನೇ ಬರೋರು. ನಿಮಗೆ ಜ್ಞಾಪಿಸ್ಬೇಕು ಅಂತ ಹೇಳಿದ್ರೆ 84ರಲ್ಲಿ ಜಿಲ್ಲಾ ಪರಿಷತ್ತು ಮಂಡಲ್ ಪಂಚಾಯಿತಿ ಕಾಯ್ದೆಗಳು ಬಂದು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅವರು ಒಂದೊಂದು ಮಂಡಲ್ ಪಂಚಾಯಿತಿಗೆ ಇಬ್ಬಿಬ್ಬರು ನೇಮಕಾತಿಗೆ ಅವಕಾಶ ಮಾಡುವಾಗ ಆ ಮಂಡಲ್ ಪಂಚಾಯಿತಿನಲ್ಲಿ ಯಾವ ಸಮುದಾಯ ಪ್ರಾತಿನಿಧ್ಯ ಇಲ್ಲ ಅಂಥವ್ರಿಗೆ ನೇಮಕಾತಿ ಮಾಡೋದು ಅಂತೇಳಿ ಮಾಡೋದು. ಆಗ ತಳ ಸಮುದಾಯಗಳು ಯಾರು ಕುಂಬಾರ್ ಇರ್ಬೋದು, ಮತ್ತೆ ಮಡಿವಾಳು ಸಮುದಾಯ ಇರ್ಬೋದು, ಮತ್ತೆ ಸರಿತಾ ಸಮುದಾಯ ಇರ್ಬೋದು, ಹೀಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಜನರುಗಳಿಗೆಲ್ಲ ಅವಕಾಶ ಕೊಡುತ್ತು 84-85. ಅದನ್ನು ನಾನು ಗಮನದಲ್ಲಿಟ್ಟುಕೊಂಡು ನಾನು ಅದನ್ನು ಇನ್ನೂ ಕೂಡ ನಮ್ಮ ಸಹಕಾರಿ ಕಾಯ್ದೆಯನ್ನು ಕೂಡ ಲಾಗು ಮಾಡಿದ್ದೇನೆ ಅಂತಕ್ಕಂಥದ್ದು ಬಹಳ ವಿಶೇಷತೆ ಇದೆ ಅಂತೇಳಿ ನಿಮ್ಮೆಲ್ಲರ ಮುಂದೆ ನಾನು ಹೇಳಿದ್ದೇನೆ.